ನೀನು ಒಳ್ಳೆಯವನು ಅಂತ ಕರೆದು ಇಲ್ಲಿ ಯಾರೂ ಸನ್ಮಾನ ಮಾಡೋದಿಲ್ಲ. ನಿನ್ನ ಒಳ್ಳೆತನನ ರಹಸ್ಯವಾಗಿಡು. ಇಲ್ಲ ಅಂದರೆ ಅದನ್ನು ಕೆಲವೊಬ್ಬರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾರೆ. ಒಳ್ಳೆತನದಿಂದ ನೀನು ಯಾವತ್ತೂ ಬಡವನಾಗಿರಬೇಡ. ಚೆನ್ನಾಗಿ ಸಂಪಾದನೆ ಮಾಡು. ಏಕೆಂದರೆ ಕೆಲವರು ಒಳ್ಳೆತನಕ್ಕೆ ಬೆಲೆ ಕೊಡೋದಿಲ್ಲ, ಸಂಪಾದನೆಗೆ ಬೆಲೆ ಕೊಡ್ತಾರೆ. ಮತ್ತೊಬ್ಬರ ಹತ್ರ ಕೈ ಚಾಚೋ ಪರಿಸ್ಥಿತಿ ನಿನಗೆ ಯಾವತ್ತೂ ಬರಬಾರ್ದು. ನಿಮ್ಮ ಮನೆಯವ್ರಿಗೆ ಖರ್ಚು ಮಾಡು, ಅವರನ್ನು ಚೆನ್ನಾಗಿ ನೋಡ್ಕೋ. ಸೋಷಿಯಲ್ ಮೀಡಿಯಾದಲ್ಲಿ 1000 ಜನ ಫ್ರೆಂಡ್ಸ್ ಇದ್ದರೂ ನೀನು ಹಾಸ್ಪಿಟಲ್ನಲ್ಲಿದ್ದಾಗ ಜೊತೆಗಿರೋದು ನಿಮ್ಮ ಮನೆಯವರು ಮಾತ್ರ. ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿ ಯಾವತ್ತೂ ಬೀದಿಗೆ ಬರಬೇಡ. ಮೊದಲು ನೀನು ಉದ್ಧಾರ ಆಗು. ಆಗ ನೀನು 100 ಜನರಿಗೆ ಸಹಾಯ ಮಾಡ್ತೀಯ. ದೇವರು ಹಾರ್ಟ್ ಜೊತೆಗೆ ಬುದ್ಧಿನೂ ಕೊಟ್ಟಿದ್ದಾನೆ, ಅದನ್ನು ಸ್ವಲ್ಪ ಉಪಯೋಗಿಸು. ಒಬ್ಬರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಯಾರನ್ನೂ ನಂಬೇಡ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ತುಂಬ ಒಳ್ಳೆತನ ನಿನ್ನ ಮೂಲೆಯಲ್ಲಿ ಕೂರಿಸಿ ಭಯನ ಸೃಷ್ಟಿ ಮಾಡುತ್ತೆ, ಎಲ್ಲರನ್ನು ಕುರುಡಾಗಿ ನಂಬೋ ಥರ ಮಾಡುತ್ತೆ.